Hello everyone, welcome to Sanmarga classes. Let us see question number 24 of chapter Reaching the Age of Adolescence. Mention any four measures that adolescents can follow to maintain their health well. ಹಾಗಿದ್ರೆ ಹೆಲ್ತ್ ಅನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಯಾವ್ಯಾವ ಮೆಥಡ್ಸ್ ಅನ್ನ ಫಾಲೋ ಮಾಡಬಹುದು. ಮೆನ್ಷನ್ ಎನಿ ಫೋರ್ ಮೆಜರ್ಸ್ ಅಂತ ಹೇಳಿದ್ದಾರೆ. ಹೇಳ್ತೀರಾ? Eat balanced diet, not processed food. Processed food ಅನ್ನ ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಏಜೆಂಟ್ ಇರ್ಬೋದು ಅಥವಾ ಕಲರ್ ಇರ್ಬೋದು, ಆರ್ಟಿಫಿಷಿಯಲ್ ಕಲರ್ ಇರ್ಬೋದು, ಇದನ್ನೆಲ್ಲ ಹಾಕಿದ್ದನ್ನ ಯೂಸ್ ಮಾಡಬಾರ್ದು. ಈಟ್ ಬ್ಯಾಲೆನ್ಸ್ಡ್ ಡಯಟ್ which should contain carbohydrate, fibers, calcium, iron, all the vitamins and all the proteins ಎಲ್ಲ ಇರೋದನ್ನ ಬ್ಯಾಲೆನ್ಸ್ ಡಯಟ್ ಅನ್ನ ತಿನ್ಬೇಕು. ಪೇ ಮೋರ್ ಅಟೆನ್ಷನ್ ಟು ಪರ್ಸನಲ್ ಹೈಜೀನ್ ಬಿಕಾಸ್ ಈ ಟೈಮಲ್ಲಿ ಏನಾಗುತ್ತೆ, ಸ್ವೆಟ್ಟಿಂಗ್ ಈಸ್ ಮೋರ್, ಸೊ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಪೇ ಮೋರ್ ಅಟೆನ್ಷನ್ ಟು ಪರ್ಸನಲ್ ಹೈಜೀನ್. ಸರಿಯಾಗಿ ಹೊರಗಡೆ ಆಟ ಆಡ್ಕೊ ಬರ್ತೀರಿ, ಶಿಸ್ತಾಗಿ ಬಂದು ಕೂರೋದಲ್ಲ, ನೀಟಾಗಿ ಕಾಲು ಮುಖ ತೊಳೆದು ಇಫ್ ನೆಸೆಸರಿ ಸ್ನಾನ ಮಾಡಿಕೊಂಡು ಡೈಲಿ ಅಟ್ಲೀಸ್ಟ್ ಒನ್ ಟೈಮ್ ಸ್ನಾನ ಮಾಡಲೇಬೇಕು. ಯಾಕಂದ್ರೆ ಪರ್ಸನಲ್ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೇ, ಆಟ ಆಡಬೇಕು. ಡೂ ಫಿಸಿಕಲ್ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಅನ್ನ ಮಾಡೋದು. ಯಾಕೆ? ಟು ಪ್ರಮೋಟ್ ಹೆಲ್ದಿ ಗ್ರೋತ್, ಹೆಲ್ದಿ ಗ್ರೋತ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಇರಬಹುದು. ಅಥವಾ ಈ ಟೈಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಡಿಪ್ರೆಸ್ಡ್ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಮೋನ್ ವ್ಯತ್ಯಾಸ ಆದ್ರೆ ಈ ಎಲ್ಲಾ ಟೈಮಲ್ಲಿ ಇದು ಮೆಂಟಲ್ ಹೆಲ್ತ್ ಅನ್ನ ಬೂಸ್ಟ್ ಮಾಡಕ್ಕೆ ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಪ್ಲೇಯಿಂಗ್ ಇರ್ಬೋದು, ಹೆಲ್ಪ್ ಮಾಡುತ್ತೆ. ಜೊತೆಗೆ ವಿಚ್ ಡಿಕ್ರೀಸಸ್ ಎಂಗ್ಸೈಟಿ ಅಂಡ್ ಡಿಪ್ರೆಷನ್ ಮತ್ತೆ ಎಂಗ್ಸೈಟಿಯನ್ನ ಕಡಿಮೆ ಮಾಡುತ್ತೆ. ಈ ಟೈಮಲ್ಲಿ ಕಿರಿಕಿರಿ ಆಗೋದು ಜಾಸ್ತಿ, ಸಿಟ್ಟು ಬರೋದು ಜಾಸ್ತಿ, ಟೆನ್ಷನ್ ಆಗೋದು ಜಾಸ್ತಿ, ಅದನ್ನೆಲ್ಲ ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಅಥವಾ ಆಟ ಆಡೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು. ಅದೇ ತರ ಸ್ಲೀಪ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಅಂಡ್ ಸ್ಟ್ರೆಂಥನ್ ಬೋನ್ಸ್ ಅಂಡ್ ಮಸಲ್ಸ್. ಈ ಟೈಮಲ್ಲಿ ಬೋನ್ಸ್ ಮತ್ತೆ ಮಸಲ್ಸ್ ಗ್ರೋತ್ ಆಗೋ ಟೈಮ್ ಆಗಿದೆ ಇದು, ಹಾಗಾಗಿ ಫಿಸಿಕಲ್ ಎಕ್ಸಸೈಸ್ ಅಂಡ್ ಪ್ಲೇಯಿಂಗ್ ಈಸ್ ಇಂಪಾರ್ಟೆಂಟ್. ಅದೇ ತರ ಬ್ಯಾಲೆನ್ಸ್ಡ್ ಡಯಟ್ ಇರ್ಬೋದು, ಹೈಜೀನ್ ಇರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ದೀಸ್ ಆರ್ ಡಿಫರೆಂಟ್ measures that adolescents can follow to maintain their health well. Thank you.